ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಟೊಮ್ಯಾಟೊ ಕೆಚಪ್ದು ರೆಸಿಪಿ ಹಾಕಿ ಹಾಕಿ ಅಂತ ಹೇಳ್ತಾ ಇದ್ರಲ್ಲ, ಶೂಟ್ ಮಾಡಿ ಇಟ್ಟಿದ್ದೆ. ನಾನು ನಿನ್ನೆ ಕೂಡ ಹಾಕಿದ್ದೆ, ಅಂದ್ರೆ ಮೊನ್ನೆ ವಿಡಿಯೋ ಹಾಕಿದಾಗ ಟು ಬಿ ಕಂಟಿನ್ಯೂಡ್ ಅಂತ ಹಾಕಿದ್ದೆ. ಕಾರಣ ನಾನು ಶೂಟ್ ಮಾಡಿ ಇಟ್ಟಿದ್ದೆ, ಅಷ್ಟು ಲೆಂದಿ ವಿಡಿಯೋನ ಹಾಕೋದ್ ಬೇಡ ಅನ್ಕೊಂಡು ಸುಮ್ನಾಗಿದ್ದೆ. ನಾನೇನ್ ತೊಳೆದು ಇಟ್ಟಿದ್ದಲ್ಲ ಬುಟ್ಟಿಯಲ್ಲಿ, ಆ ಟೊಮೆಟೊನೆಲ್ಲ ಇವಾಗ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಳ್ಳುವಾಗ ಅದ್ರದ್ದು ತೊಟ್ಟೆಲ್ಲ ತೆಗೆದ್ಬಿಟ್ಟು ಹೆಚ್ಕೊಂಡ್ರೆ ಒಳ್ಳೇದು. ಕೆಲವೊಂದ್ಸಲ ಅಲ್ಲೇ ಉಳ್ತೋಗಿರತ್ತೆ ಅಥವಾ ಅಲ್ಲಿ ಹುಳು ಆಗಿರತ್ತೆ. ನೋಡ್ಕೊಂಡು ಅದನ್ನೆಲ್ಲ ಹೆಚ್ಚಿ ಇದನ್ನ ಬೇಯ್ಲಿಕ್ಕೆ ಇಡ್ಬೇಕು. ಆ ಕುಕ್ಕರ್ ಏನ್ ನಾವು ವಿಷಲ್ ಹೊಡ್ಸ್ಕೊಳ್ತೀಯಲ್ಲ, ಒಂದ್ 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಇದು ವಿಷಲ್ ಹೊಡ್ಸ್ಕೊಂಡ್ಮೇಲೆ ನಾವು ಏನ್ ಕುಕಿಂಗ್ ಪ್ರಾಸೆಸ್ ಇರುತ್ತೆ ಆವಾಗ ನಾವ್ ಇದನ್ನ ಮುಚ್ಚಿ ಕುಕ್ ಮಾಡಬಾರ್ದು. ಇಲ್ಲ, ನಾ ಹೇಳ್ತೀನಿ. ಕೆಲವೊಂದು ಏನೇನ್ ಹಾಕಿದೀನಿ ಅಂತ ಸ್ಕಿಪ್ ಆಗ್ಬಿಟ್ಟಿದೆ, ಬಟ್ ನೀವು ಸ್ಕಿಪ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಹೋಗ್ತೀನಿ, ಏನೆಲ್ಲ ಹಾಕಿದೀನಿ ಅಂತ ಹೇಳ್ತೀನಿ. ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಅದೇ ರೀತಿ ಮಾಡ್ಕೋಬಹುದು. ಇಲ್ಲಿ ನಾನ್ ತಗೊಂಡಿರೋದು 1 kg ಟೊಮೆಟೊ ಪ್ಲಸ್ 4 ಟೊಮೆಟೊ ಎಕ್ಸ್ಟ್ರಾ ಮನೇಲಿ ಇದನ್ನ ಹಾಕಿದೀನಿ. ಅಂದ್ರೆ 1/4 kg ಟೊಮೆಟೊ ಅಂತಾನೆ ಅನ್ಕೊಳ್ರಿ. 1/4 kg ಟೊಮೆಟೊಗೆ ಅರ್ಧ ಬೀಟ್ರೂಟ್ ನ ನಾನಿಲ್ಲಿ ತಗೊಳ್ತೀನಿ ಇವಾಗ. ಬೀಟ್ರೂಟ್, ಒಂದು ದೊಡ್ಡ ಬೀಟ್ರೂಟ್ ಅಲ್ಲಿ ಅರ್ಧ ಬೀಟ್ರೂಟ್ ನಾನಿಲ್ಲಿ ಸಿಪ್ಪೆನ ಇರಿದು ತೊಳೆದು ಹೆಚ್ಚಿ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಆ ಬೀಟ್ರೂಟ್ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ತೀನಿ. ದೊಡ್ಡ ಈರುಳ್ಳಿ, ಒಂದ್ ಈರುಳ್ಳಿನ ಹೆಚ್ಚಿ ಹಾಕ್ತಾ ಇದ್ದೀನಿ. ಒಂದು 4 ಚಿಕ್ಕ ಚಿಕ್ಕ ಪುಟಾಣಿ ಬೆಳ್ಳುಳ್ಳಿನ, ಒಂದ್ 4 ಬೆಳ್ಳುಳ್ಳಿ ಸುಲ್ದು ಹಾಕ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಬೀಟ್ರೂಟ್, ಟೊಮೆಟೊ ಇಷ್ಟೇ ನಾವು ಬೇಯ್ಲಿಕ್ಕೆ ಹಾಕೋದು. ಇದಕ್ಕಿಂತ ಎಕ್ಸ್ಟ್ರಾ ಸ್ಪೈಸಸ್ ಏನು ಹಾಕೋದ್ ಬೇಡ. ಶುಂಠಿ ಎಲ್ಲ ಹಸಿ ಶುಂಠಿ ಹಾಕಲ್ಲ, ಒಣ ಶುಂಠಿ ಪುಡಿನ ಹಾಕ್ತಿವಿ. ಹಾಗಾಗಿ ಅದು ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಇಷ್ಟ್ರ ಜೊತೆಗೆ ನಾನು ಒಂದು ಸ್ಪೈಸ್ ಬ್ಯಾಗ್ ನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಪೈಸ್ ಬ್ಯಾಗ್ ಅಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ, ಒಂದ್ 4 ಲವಂಗ, ಒಂದ್ 2 ಏಲಕ್ಕಿ, ಒಂದ್ ಇಂಚಷ್ಟು ಚಕ್ಕೆ ಹಾಕ್ಬಿಟ್ಟು ಆ ಸ್ಪೈಸ್ ಬ್ಯಾಗ್ ನ ಮೀನ್ಸ್ ಕಂಟೈನರ್ ನ ಕ್ಲೋಸ್ ಮಾಡಿ ಇದಕ್ಕೆ ಯಾವುದೇ ನೀರ್ ಬೆರೆಸದೆ 2 ವಿಷಲ್ನ ಹೊಡ್ಸ್ಕೋಬೇಕು. ಸೊ ಊಟ ಆಯ್ತು. ಕುಕ್ಕರ್ ಇಟ್ಬಿಟ್ಟು ನಾನು ಇಲ್ಲಿ ಊಟ ಆದ ನಂತರ, ಪ್ರತಿ 3 ಹೊತ್ತಿನ ಊಟ ಆದ ನಂತರ ನಾನು 10 ನಿಮಿಷ ವಾಕ್ ಮಾಡ್ತೀನಿ. ಸೊ ಮನೆ ಮುಂದೆ ನೆರಳಿದ್ರೆ ಮನೆ ಮುಂದೆನೆ ವಾಕ್ ಮಾಡ್ತೀನಿ. ಇಲ್ಲಾಂದ್ರೆ ನಮ್ಮ ಹಾಲಲ್ಲೇ, ಅಂದ್ರೆ ನಮ್ಮ ಮನೆ ಒಳಗಡೆನೆ ವಾಕ್ ಮಾಡ್ಬೋದು. ಈ ಟೈಮಲ್ಲಿ ನಾನು ಆಚೆ ಹೋಗಲ್ಲ. ಸಂಜೆ ಟೈಮ್ ಏನ್ ವಾಕ್ ಮಾಡ್ತೀನಿ, ರೆಗ್ಯುಲರ್ ವಾಕ್ ಮಾಡ್ತೀನಿ, ಆ ಟೈಮಲ್ಲಿ ಮಾತ್ರ ಆಚೆ ಹೋಗ್ತೀನಿ. ಇಲ್ಲಿ ನಮ್ಮ ಜಾಕಿ ಮತ್ತೆ ಸೀಸು ಇಬ್ರು ಆಚೆ ಬಿಟ್ಕೊಂಡು ನಾನು ವಾಕ್ ಮಾಡ್ತಾ ಇದ್ದೀನಿ. ಅವ್ರ ತರ್ಲೆ ತುಂಟಾಟ, ಅವ್ರಿಗೂ ಒಂದು ಫ್ರೀ ಟೈಮ್ ಅಲ್ಲ ಇದು. ಹೊರಗಡೆ ಬಿಡೋದೆ, ಇಲ್ಲಾಂದ್ರೆ ಒಳಗಡೆನೆ ಓಡಾಡ್ತಾ ಇರ್ತಾರೆ. ಆಚೆ ಹೋಗ್ಲಿಕ್ಕೆ ತುಂಬಾ ಇಷ್ಟ. ಈ ಮನೆಗ್ ಬಂದ್ಮೇಲಂತೂ ತುಂಬಾ ಸಂತೋಷವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕಡೆ ರೌಂಡ್ ಹೊಡ್ಕೊಂಡು ಅವ್ರದೇ ಪ್ರಪಂಚ. ಆಮೇಲೆ ಸೇಫ್ಟಿ, ನಮಗೂ ಎಲ್ಲೋ ಆಚೆ ಓಡೋಗ್ಬಿಡ್ತಾರೆ ಅನ್ನೋಂಗಿಲ್ಲ. ಆದ್ರೂ ಕೆಲಸದವರೆಲ್ಲ ಕೆಲಸ ಮಾಡುವಾಗ 1-2 ಸಲ ನಮ್ ಸೀಸು ಎಸ್ಕೇಪ್ ಆಗಿದ್ದ. ಪಕ್ಕದ ಹೊಲದಲ್ಲಿ ಹೋಗಿ ಅಡಿಕೆ ಮರದ ಕೆಳಗ್ ಕುತ್ಕೊಂಡಿದ್ದ. ನಾವು ಎಲ್ಲಾ ಕಡೆ ಹುಡುಕಿ ಬಂದ್ರುನು ಅವ್ನ್ ಅಲ್ಲಿದ್ದಾನೆ ಅಂತಾನೆ ಗೊತ್ತಾಗಿರ್ಲಿಲ್ಲ, ಹಂಗಾಗಿತ್ತು. ನಮ್ ಜಾಕಿ ಒಂದ್ ಕುತೂಹಲ. ಸೀಸು ಆಲ್ರೆಡಿ ಯೂಸ್ ಟು ಆಗ್ಬಿಟ್ಟಿದ್ದಾನೆ. ಈಗ ಅವನಿಗೆ 7ನೇ ವರ್ಷ ಇದು. ಹಾಗಾಗಿ ಅವನಿಗೆ ಗೊತ್ತು ವಾಕ್ ಮಾಡ್ತಿದ್ದಾರೆ, ಅವನಿಗೆ ಗೊತ್ತು ಇವಾಗ. ಅದೇ ಮೊನ್ನೆ ರೋಬೋ ವ್ಯಾಕ್ ಏನ್ ನಮ್ಮನೇಲಿ ಇದೆ, ಅದನ್ನ ಆನ್ ಮಾಡಿದ್ರು ಕೂಡ ಸೀಸು ಕಾಮ್ ಆಗಿರ್ತಾನೆ. ಬಟ್ ಜಾಕಿಗೆಲ್ಲ ಹೊಸದು. ಆ ಎಲ್ಲದನ್ನು ನೋಡಿದ ತಕ್ಷಣ ಒಂಥರ ಹೈಪರ್ ಆಗಿ ಆಡ್ತಿರ್ತಾನೆ. ಇವಾಗ ನಾನು ಫಾಸ್ಟ್ ಆಗಿ ವಾಕ್ ಮಾಡಿದ ತಕ್ಷಣ ಜಾಕಿ ನನ್ನಿಂದನೇ ಓಡ್ ಬರ್ತಾನೆ ನೋಡಿ. ಅವ್ನ್ ಖುಷಿ, ಅವನಿಗೆ ಏನೋ ಮಾಡ್ತಿದ್ದಾರೆ, ಯಾಕೋ ಈ ತರ ಜೋರ್ ಜೋರಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ಅವನ್ಗೆ ಅನ್ಸುತ್ತೆ. ಆತರ ಅನ್ಸುತ್ತೆ ಅವನಿಗೆ. ಆ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾರೆ ಇಬ್ರು. ಹಾಗೆ ಇಲ್ಲೆಲ್ಲ ಗಿಡಗಳನ್ನ ಹಾಕ್ಬೇಕು. ಮಣ್ಣು ಸ್ವಲ್ಪ ಜಾಸ್ತಿ ಆದಂಗ ಅನಿಸ್ತಾ ಇದೆ ನಮ್ಗೆ. ಆ ಮಣ್ಣೆಲ್ಲ ತೆಗೆದ್ಬಿಟ್ಟು ಗಿಡಗಳನ್ನ ಹಾಕ್ಬೇಕು. ಆ ತರ್ಬೇಕು, ಗಿಡಗಳನ್ನ ತರ್ಬೇಕು ಇನ್ನ. ಇಲ್ಲಿ ಅಂದ್ರೆ ಹೆಚ್ಚು ಹೂವಿನ ಗಿಡಗಳನ್ನ ಹಾಕೋಣ, ಅಂದ್ರೆ ಪೂಜೆ ಹೂ ಅಂತಲ್ಲ, ಎನಿ ಟೈಮ್ ಫ್ಲವರಿಂಗ್ ಪ್ಲಾಂಟ್ ಆಗ್ಬೇಕು. ನೀವು ಸಜೆಷನ್ ಕೊಡಿ. ಮನೆ ಮುಂಭಾಗದಲ್ಲಿ ಕಾಂಪೌಂಡ್ ಇಷ್ಟು ಹೈಟ್ ಇದೆ, ಸೊ ಯಾವ ಗಿಡಗಳನ್ನ ಹಾಕ್ಬೇಕು, ಯಾವ್ದು ಹಾಕಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಇತ್ತೀಚೆಗೆ ಕಮೆಂಟ್ಸ್ ಎಲ್ಲದನ್ನು ಓದ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇನ್ ಮುಂದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನಾನು ತುಂಬಾ ಟೈಅಪ್ ಆಗ್ಬಿಟ್ಟಿದೆ. ಹಾಗಾಗಿ ನನ್ಗೂನು ನೋಡ್ಲಿಕ್ಕೂ ಕೂಡ ಟೈಮ್ ಸಿಗ್ತಾ ಇರ್ಲಿಲ್ಲ. ಇನ್ ಮುಂದಕ್ಕೆ ಇಲ್ಲ, ಆನ್ಸರ್ ಕೂಡ ಮಾಡ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಕೂಡ ವಿಶಾಲ್ ಅವರಿಗೆ ಸಪೋರ್ಟ್ ಮಾಡಿದೀರಾ, ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿದಿರಾ. ನಾನೆಲ್ಲ ಇತ್ತೀಚೆಗೆ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಕಮೆಂಟ್ಸು, ಸಪೋರ್ಟ್ ನೋಡಿ. ಹೌದು, ನಮ್ಮ ಮನಸ್ಥಿತಿಗಳು ಹೇಗಿರ್ಬೇಕು ಅಂದ್ರೆ ಒಳ್ಳೆದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಬನ್ನಿ ಡೈರೆಕ್ಟ್ ಆಗಿ ಹರಿಪ್ರಿಯರ್ ವಿಡಿಯೋ ಕರ್ಕೊಂಡು ಹೋಗ್ತೀನಿ. ಶುಗರ್ ಕೇರ್ ನಿಮ್ಮೆಲ್ರಿಗೂ ಗೊತ್ತು, ಡಯಾಬಿಟಿಕ್ ಪೇಷಂಟ್ಸ್ಗೆ ರಾಮಬಾಣ. ಅದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿ. ಎಷ್ಟೊಂದು ಕಷ್ಟಪಟ್ಟು, ಎಷ್ಟು ನ್ಯಾಚುರಲ್ ಆಗಿ. ಆಮೇಲೆ
ಹರಿಪ್ರಿಯನ್ ಗುಣ ಹೇಗೆ ಅಂದ್ರೆ ಒಂದು ಚೂರು ಕಾಂಪ್ರಮೈಸ್ ಆಗಲ್ಲ. ಏನೋ ಒಂದು ಪರವಾಗಿಲ್ಲ ನಡೆಯುತ್ತೆ, ಆಹಾ ಇಲ್ಲ ಅದು ತರ್ಲೇಬೇಕು. ಊರಿಗೆ ಹೋಗಿ ಅವ್ರ ಅಜ್ಜಿ ಊರಿಗೆ ಹೋಗಿ ತಾನೇ ಕೈಯಾರ ನೇರ್ಲೆ ಹಣ್ಣನ್ನ ಹರ್ಕೊಂಡು ಬಂದು ಆ ನೇರ್ಲೆ ಹಣ್ಣಿನ ಒಣಗಿಸಿ ಆ ಬೀಜನ ಪುಡಿ ಮಾಡಿ ಶುಗರ್ ಕೇರ್ ಮಾಡಿರೋದು. ಅದೆಲ್ಲ ಈ ಒಂದು ಎಫರ್ಟ್ಸ್ ಎಲ್ಲ ನೋಡುವಾಗ ಅನ್ಸುತ್ತೆ ಸಾರ್ಥಕ ಅನ್ಸುತ್ತೆ. ಅದ್ರದ್ದು ಫಲ ನಿಮ್ಗೂ ಸಿಗುತ್ತೆ. ಹೇಗ್ ಮಾಡ್ತಾರೆ ಏನು ಎತ್ತ ಎಲ್ಲದನ್ನು ನೀವೀಗ ನೋಡ್ತಾ ಹೋಗ್ಬೋದು. ಪ್ರತಿ ವಸ್ತುನು ಅಷ್ಟೇ. ಇದು ಏನಾಯ್ತು, ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇವತ್ ಏನಾಗಿದೆ, ಮನೆ ಮೇಲೆ ಕಂಪ್ಲೀಟ್ ಜಾಗನ ಆಯುರ್ವೇದ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಅಂತಾನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ಅದಕ್ಕೆ ಆದಂತ ಒಂದು ಜಾಗ ಬೇಕು, ಹೈಜಿನಿಕ್ ಆಗಿರ್ಬೇಕು. ಇವ್ರಿಗೂ ಕೂಡ ಒಂದು ಪ್ರೈವಸಿ ಬೇಕು ಇದೆಲ್ಲ ಮಾಡ್ಲಿಕ್ಕೆ. ಸೊ ಹಾಗೆ ಇದನ್ನ ತಗೊಂಡು ರಿವ್ಯೂಸ್ ಬಂದಿದೆಯಲ್ಲ, ನಿಜವಾಗ್ಲೂ ಸಾರ್ಥಕ. ಅಷ್ಟು ಖುಷಿ ಆಗತ್ತೆ ನನಗೂ ಹರಿಪ್ರಿಯಂಗೂ ಅದೆಲ್ಲ ಕಮೆಂಟ್ಸ್ ಓದುವಾಗ ಅಥವಾ ಅವರೆಲ್ಲ ಕಾಲ್ ಮಾಡಿ ರೆಸ್ಪಾನ್ಸ್ ತಿಳಿಸುವಾಗ. ಇದ್ರ ಬಗ್ಗೆ ಹರಿಪ್ರಿಯಾನ್ ಹತ್ರನೇ ಕೇಳೋಣ, ಅವರೇ ಮಾತಾಡಿ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಯಾರಾದ್ರೂ ನಿಮ್ ಮನೇಲಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಮೊದ್ಲು ಶುಗರ್ ಕೇರ್ ನ ತಗೊಳ್ಳಿ ಪ್ರತಿದಿನ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಹರಿಪ್ರಿಯಾ ಕೂಡ ಹೇಳ್ತಾರೆ, ನೀವು ಕಾಲ್ ಮಾಡಿದಾಗ ಕೇಳ್ಬೋದು ಅಥವಾ ಮೆಸೇಜ್ ಮಾಡಿದಾಗ ಕೂಡ ನೀವು ಕೇಳ್ಬೋದು. ಬನ್ನಿ ಹರಿಪ್ರಿಯನ್ನ ಮೀಟ್ ಮಾಡಿ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ, ನಾನು ನೇಚರ್ಸ್ನಿಂದ ಹರಿಪ್ರಿಯಾ ಮಾತಾಡ್ತಾ ಇದ್ದೀನಿ. ಸೊ ನೀವು ಇವಾಗ ನೋಡ್ತಾ ಇರೋವಂಥದ್ದು ನಾಟಿ ನೇರಳೆ ಹಣ್ಣು, ಜಮ್ ನೇರಳೆ ಹಣ್ಣು. ಇದನ್ನು ಏನಕ್ಕೆ ಬೆಳೆಸ್ತೀವಿ ಅಂತ ಹೇಳಿದ್ರೆ, ಶುಗರ್ ಕೇರ್ ಚೂರ್ಣಕ್ಕೆ ನಾವು ಮೇಯ್ನ್ ಇಂಡಿಗ್ರೆಂಟ್ ಆಗಿ ಇದನ್ನು ಬೆಳೆಸ್ತೀವಿ. ಸೊ ಬೇರೆ ಕಡೆ ನಾವು ಆರ್ಗ್ಯಾನಿಕ್ ಆಗಿ ಇರುತ್ತೆ ಅಥವಾ ನ್ಯಾಚುರಲ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಎಷ್ಟು ಮಟ್ಟಿಗೆ ನಾವು ಬೀಜ ಸಿಗುತ್ತೆ ಅಂತ. ನಾವು ಈ ಥರ ಒಂದು ಮರನ ಇದು ಮಾಡಿಕೊಂಡು ಈ ಥರ ಹಣ್ಣನ್ನ ಕೀಳಿಸ್ಕೊಂಡು ಆಮೇಲೆ ಅದನ್ನು ನೀರಲ್ಲಿ ನೆನೆಸಿ ಬೀಜನ ತೆಗೆದು ಮಾಡೋವಂಥದ್ದು. ಇದೆಲ್ಲ ಒಳ್ಳೆ ಪ್ರಾಡಕ್ಟನ್ನು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹರಿಪ್ರಿಯಾ ಮನೆ ಮಾತಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರೋವಂಥದ್ದೆಲ್ಲನೂ ಶುಗರ್ ಕೇರ್ಗೆ, ಡಯಾಬಿಟಿಕ್ ಕೇರ್ಗೆ ಸಪ್ಲಿಮೆಂಟ್ರಿ ಆಗಿ ನೀವು ಇದನ್ನು ತಗೋಬೋದು. ಟ್ಯಾಬ್ಲೆಟ್ ನಿಲ್ಲಿಸೋ ಹಂಗಿಲ್ಲ, ಟ್ಯಾಬ್ಲೆಟ್ ಜೊತೆಗೆ ಇದನ್ನು ನೀವು ತಗೊಳ್ಳೋವಂಥದ್ದು ಕಷಾಯ ರೀತಿಯಾಗಿ ತಗೊಳ್ಳೋವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲಿ ಏನೇನಿದೆ ಅಂತ ನೋಡೋದಾದರೆ, ನೇರಳೆ ಬೀಜನ ಒಣಗಿಸಿ ಆ ಬೀಜ ಪೌಡರ್ನ ಮಾಡ್ಕೊಂಡಿದ್ದೀವಿ, ಮತ್ತು ಆಗ್ಲಿಕಾರನ್ನ ಪೌಡರ್ ಮಾಡ್ಕೊಂಡಿದ್ದೀವಿ, ಭೃಂಗರಾಜನ ಹಾಕೊಳ್ತಾ ಇದ್ದೀವಿ, ಮಧುನಾಶಿನಿನ ಹಾಕೋತಾ ಇದ್ದೀವಿ, ಆಮ್ಲವನ್ನು ಹಾಕೋತಾ ಇದ್ದೀವಿ. ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಲಿಕ್ಕೆ ಅಂತಾನೆ ಸ್ವಲ್ಪ ಮಟ್ಟದಲ್ಲಿ ಅರಿಶಿನ ಹಾಕೋತಾ ಇದ್ದೀವಿ. ಆಯುರ್ವೇದದಲ್ಲಿ ಹುರುಳಿಕಾಳಿಗೆ ವಿಶೇಷವಾದಂಥ ಮಹತ್ವ ಇದೆ. ಸೊ ಆ ಹುರುಳಿಕಾಳನ್ನು ನಾವು ಅಂದರೆ ಸುವಾಸಿನಿಯವರ ಹತ್ರ ತೊಗೊಂಡಿರೋಂಥ ಆರ್ಗ್ಯಾನಿಕ್ ಹುರುಳಿಕಾಳನ್ನೇ ನಾವು ಇದರಲ್ಲಿ ಹುರಿದು ಪೌಡರ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಅದನ್ನೇ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ನೇರಳೆ ಬೀಜ. ಇದನ್ನು ನೀವು ಪ್ರತಿದಿನ ಖಾಲಿ ಹೊಟ್ಟೆಲಿ ಒಂದು 200 ml ನೀರಿಗೆ ಅರ್ಧ ಚಮಚದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. 3 ತಿಂಗಳು ತೊಗೊಂಡು ನೋಡಿ, ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಏನು ಅಂತ. ನಿಮ್ಮ ಬಾಡಿನಲ್ಲಿ ಚೇಂಜಸ್ ಅನ್ನೋದು ಕಾಣ್ತಾ ಹೋಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇದು ತಿಂಡಿ ತಿಂದಾದ್ಮೇಲೆ ನೀವು ಇದನ್ನು ತಗೋಬೋದು. ಬಿಸಿನೀರು ಒಂದು 200 ml ಬಿಸಿನೀರಿಗೆ ಇದನ್ನು ಜಸ್ಟ್ ಹಾಕಿ ಕುಡಿಯುವಂಥದ್ದು. ಈ ಪೌಡರ್ಗಳ ಮಿಶ್ರಣ ಏನಿದೆ, ಇದು ನಾವು ಕ್ಲಾತ್ ಬಟ್ಟೆನಲ್ಲಿ ಶೋಧನ ಮಾಡಿರುವಂಥದ್ದನ್ನು ಶೋಧನ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಸೊ 100 ಗ್ರಾಮ್ ಬಾಟ್ಲಲ್ಲಿ ನಿಮಗೆ ಪೌಡರು ಸಿಗುತ್ತೆ. ಪ್ರಾಕ್ಟಿಕಲಾಗಿ ಇದನ್ನು ಉಪಯೋಗಿಸ್ಕೊಂಡು ತುಂಬ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಇದು ಅದರ ಸಂಬಂಧಪಟ್ಟಂಗೆ ಬೇಕಾದ ಪ್ರೂಫು ನಮ್ಮ ಹತ್ರ ಇದೆ. ಸೊ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಂಡು ಸ್ವಲ್ಪ ಮಟ್ಟದಲ್ಲಿ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತೀವಿ ಅಲ್ಲ, ಅವರಿಗೆ ಸ್ವಲ್ಪ ಮಟ್ಟದ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಬನ್ನಿ ಮತ್ತೆ ನಮ್ಮ ಕೆಚಪ್ ರೆಸಿಪಿಗೆ ಬರ್ತಾ ಇದ್ದೀನಿ.
ಇದೇ ಸ್ಪೈಸ್ ಕಂಟೈನರ್ ನಾನು ಹೇಳಿದ್ದು, ಚಿಕ್ಕದಾಗಿ ಸ್ಟೀಲ್ದಿದು. ನೀವು ಅದನ್ನ ಕುಕ್ಕರಲ್ಲಾದ್ರೂ ಹಾಕ್ಬೋದು, ಕುದಿಯೋ ನೀರಲ್ಲಿ ಟೀ ಪೌಡರ್ನ ಹಾಕ್ಬೋದು. ಒಬ್ರಿಗೆ ಮಾಡ್ಕೊಳ್ಳೋದ್ರೆ ಗ್ರೀನ್ ಟೀ, ಅಥವಾ ನಾನು ಈ ಶಂಕು ಹೂವು ತಂದು ಹಾಕ್ತಾ ಇರ್ತೀನಿ, ಅಥವಾ ದಾಸವಾಳದ ಹೂವು, ಒಂದ್ 4 ತುಳಸಿ ಏನೋ ಹಾಕೊಂಡು ನಾವು ಮಾಡ್ಕೋಬೇಕು ಅಂದ್ರೆ ಇದು ತುಂಬಾ ಯೂಸ್ ಆಗುತ್ತೆ. ನಾನು ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ದು. ಬಹುಶಃ ನಾನು ಯಾವ್ದು ಲಿಂಕೇ ಕೊಡಲ್ಲ ನಿಮ್ಗೆ ಅಲ್ವಾ, ನೋಡೋಣ, ನಂಗೆ ಗೊತ್ತಿಲ್ಲ ಅದು ಕೊಡ್ಬೇಕೋ ಕೊಡ್ಬಾರ್ದು ಅದು ನಂಗೆ ಗೊತ್ತೇ ಇಲ್ಲ, ನೋಡ್ತೀನಿ. ನಿಮಗೆ ಬೇಕಾದ್ರೆ ಕೇಳಿ, ನಾನು ಲಿಂಕ್ ಕೊಡ್ತೀನಿ ಅದ್ರದ್ದು, ನಾನು ತಗೊಂಡಿದ್ದು, ಕಮೆಂಟ್ ಮಾಡಿ ನಾನು ಕೊಡ್ತೀನಿ. ಹಾಗೆ ಅದೆಲ್ಲ ಬೆಂದಿದೆಲ್ಲ, ಆ ಸ್ಪೈಸ್ ನ ಕಂಟೈನರ್ನ ತೆಗೆದ್ಬಿಟ್ಟು ಈಗ ಇದನ್ನ ಮಿಕ್ಸರ್ ಮಾಡ್ಕೊಳ್ತಾ ಇದೀನಿ. ತುಂಬಾ ಸ್ಮೂತ್ ಪೇಸ್ಟ್ ಆಗಿ ನೀವು ಅದನ್ನ ಮಿಕ್ಸರ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಆ ನಂತರ ಅದನ್ನ ಸೋಸ್ಕೋಬೇಕು. ತುಂಬಾ ಸಣ್ಣಗಿರುವಂತ ಜರಡಿಯಲ್ಲಿ ನೀವು ಅದನ್ನ ಸೋಸ್ಕೊಳ್ತಾ ಹೋಗಿ. ಸೋಸಿ ಕೆಳಗಡೆ ಮೇಲ್ ಬಂದಿರುವಂತ ಬೀಜನೆಲ್ಲ ತೆಗೆದು ನೀವು ಅದನ್ನ ಡಿಸ್ಕಾರ್ಡ್ ಮಾಡ್ಬೋದು, ಅಂದ್ರೆ ತೆಗೆದು ಬಿಸಾಕ್ಬೋದು. ಕೆಳಗಡೆ ಬರುವಂತ ನಮ್ಗೆ ಪಲ್ಪ್ ಏನಿರುತ್ತಲ್ಲ, ಅದು ನಮ್ಗೆ ಕೆಚಪ್ ಯೂಸ್ ಆಗತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಡ್ ರೆಸಿಪಿನೇ ಇದು. ಕೆಲವೊಂದನ್ನ ಅದೇ ಶೂಟ್ ಮಾಡುವಾಗ ನಂಗೆ ಆನೇ ಮಾಡಿರಲ್ಲ ಕ್ಯಾಮ್ರಾ, ಅಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀನಿ, ಅಥವಾ ಇನ್ನೇನೋ ಕೆಲಸ ಮಾಡ್ತಾ ನಾನು ಗಮನ ಹೋಗ್ಬಿಟ್ಟಿರುತ್ತೆ. ಆ ತರ ಆಗಿ ನಿಮ್ಗೆ ಸ್ಪೈಸಸ್ ಹಾಕಿದೊಂದು ತೋರಿಸಿಲ್ಲ ನಾನು. ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ. ಇಲ್ಲಿ ಸ್ಟೀಲ್ ಜರಡಿ, ನಾವೇನ್ ಹಿಟ್ ಸಾಣ್ಸೋದಕ್ಕೆ ಬಳಸ್ತೀವಲ್ಲ, ಆ ಸ್ಟೀಲ್ ಜರಡಿನ ನಾನು ಇಲ್ಲಿ ಇಟ್ಕೊಂಡಿದೀನಿ. ಇದ್ರಲ್ಲಿ ಯಾಕಂದ್ರೆ ದೊಡ್ಡದಾಗ್ ಬೇಕು, ತುಂಬಾ ಚಿಕ್ಕ ಜರಡಿ ತಗೊಂಡ್ಬಿಟ್ರೆ ತುಂಬಾ ಹೊತ್ತು ನಾನು ಅದನ್ನ ಮಾಡ್ತಾನೇ ಕುತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಟೇಸ್ಟ್ ಮಾಡಿ ಮಕ್ಕಳು ಎಲ್ರು ಹೇಳ್ತಾ ಇದ್ರು, ನಮ್ಗೆ ಆ ಹೊರಗಡೆ ಸಿಗುವಂತ ಕೆಚಪ್ಗೆ ಇದು ಕಾಂಪಿಟೇಷನ್, ಅದಕ್ಕಿಂತ ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿದೆ. ಅಲ್ಲಿ ಕುಕ್ಕರ್ ಅಲ್ಲಿ ಏನು ಬೇಯಿಸುವಾಗ ಬಂದಿರುತ್ತಲ್ಲ ನೀರು, ಆ ಕುಕ್ಕರ್ ಅಲ್ಲಿ ಹಾಗೆ ಇಟ್ಕೊಂಡಿದೀನಿ. ಲಾಸ್ಟಿಗೆ ಏನ್ ಸ್ವಲ್ಪ ಬೀಜ ಉಳಿದಾಗ ಆ ನೀರನ್ನ ಹಾಕೊಂಡ್ಬಿಟ್ಟು ನಾನು ವಿಡಿಯೋಗೋಸ್ಕರ ಸ್ಪೂನ್ ಅಲ್ಲಿ ಮಾಡ್ತಾ ಇದ್ದೆ. ಕಂಫರ್ಟಬಲ್ ಅಲ್ಲ, ಕ್ಲೀನ್ ಆಗಿ ಮಾಡಕ್ ಬರ್ಲೂ ಇಲ್ಲ. ಅಯ್ಯೋ ಹೋಗು, ಯಾವಾಗ್ಲೂ ಮಾಡ್ದಂಗೆ ಮಾಡ್ಬೇಕು ಅಂತ ಹೇಳಿ ಕೈಯಲ್ಲೇ ಮಾಡಕ್ ಸ್ಟಾರ್ಟ್ ಮಾಡಿ ಆ ನೀರನ್ನು ಹಾಕೊಂಡು ಇವಾಗ ಸೋಸ್ಕೋತೀನಿ. ಉಳ್ದ ಬೀಜನ ಡಿಸ್ಕಾರ್ಡ್ ಮಾಡ್ತೀನಿ. ನೀವು ನೋಡ್ರಿ, ಈಗ ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿ ಪಲ್ಪ್ ಎಲ್ಲ ಕೆಳಗಡೆ ಬರುತ್ತೆ. ಇದೇನ್ ಗೊತ್ತಾ, ಇದನ್ನ ಬೇಯಿಸೋದ್ರಲ್ಲೇ ಇರೋದು ಇದರ ಟ್ರಿಕ್. ತುಂಬಾ ಹೊತ್ತು ತೆರೆದು, ಅಂದ್ರೆ ಓಪನ್ ಆಗಿ ಇಟ್ಕೊಂಡೇ ನಾವು ಅದನ್ನ ಕೈಯಾಡಿಸ್ತಾ ಇರ್ಬೇಕಾಗತ್ತೆ. ಮುಚ್ಬಿಟ್ರೆ ಹಾವಿಯಿಂದ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಓಪನ್ ಇಟ್ಕೊಂಡು ನಾವು ಕುದಿಸೋದು. ಇದಕ್ಕೇನೆಲ್ಲ ಹಾಕಿದೀನಿ ಅಂತ ಕೂಡ ಹೇಳ್ತೀನಿ ನೆಕ್ಸ್ಟ್. ಅಲ್ಲಿ ಕಂಪ್ಲೀಟ್ ಕೆಚಪ್, ನೀವು 1 kg ಕೆಚಪ್ ಮಾಡಿದ್ರೆ ನಿಮ್ಗೆ ಒಂದು 3 ರಿಂದ 4 ತಿಂಗಳು, ಇಬ್ರು ಮಕ್ಳಿದ್ರೆ ಬರುತ್ತೆ ಅದು. ಬನ್ನಿ. ಆ್ಯಕ್ಚುಲಿ ಮರ್ತೇ ಬಿಟ್ಟೆ, ಏನೋ ಕೆಲಸ ಮಾಡ್ತಾ ಮರ್ತ್ಬಿಟ್ಟೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಕಪ್ಪು ಉಪ್ಪು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿದಾದರೆ ಮಾತ್ರ ನಿಮಗೆ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಅಥವಾ ಬೆಲ್ಲ, ನಾನು ಬೆಲ್ಲ ಹಾಕಿದ್ದೀನಿ. ಆನಂತರ ಖಾರದ ಪುಡಿ ಹಾಕಿಲ್ಲ ಇನ್ನು, ಸಾರಿ, ಮೆಣಸಿನ ಪುಡಿ, ಕಾಳು ಮೆಣಸಿಂದು, ಕರಿ ಮೆಣಸಿಂದು ಪುಡಿನ 1 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಒಣ ಶುಂಠಿ ಪುಡಿನ 1 ಸ್ಪೂನಷ್ಟು ಹಾಕಿದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಸ್ಪೂನು ಒಣ ಶುಂಠಿ ಪುಡಿ, 1 ಸ್ಪೂನು ಕಾಳು ಮೆಣಸಿನ ಪುಡಿ, ಕರಿ ಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಕಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಖಾರದ ಪುಡಿ 1 ಆ್ಯಡ್ ಮಾಡ್ತೀನಿ. ಚೂರು ಕುದಿ ಬರಲಿ ಆ್ಯಡ್ ಮಾಡ್ತೀನಿ. ಒಂದು ಸ್ಮಾಲ್ ಟಿಪ್ಪು, ಇದನ್ನ ಆ್ಯಕ್ಚುಲಿ ಓಪನ್ ವೆಸಲಲ್ಲೇ ಕುಕ್ ಮಾಡಬೇಕು. ಎಲ್ಲ ಕಡೆ ಸಿಡಿಯುತ್ತೆ, ಗಲೀಜಾಗುತ್ತೆ, ಅಫ್ಕೋರ್ಸ್ ನನಗೂ ಗೊತ್ತು. ಆದರೆ ಓಪನ್ನಾಗೆ ಕುಕ್ ಮಾಡಿ, ಯಾಕಂದರೆ ವೇಪರ್ ಇದ್ರದ್ದು ಏನು ಹಾವಿ, ಪ್ಲೇಟ್ ಮುಚ್ಚಿಬಿಟ್ರೆ ಹಾವಿ ಇದ್ರಲ್ಲಿ ಬಿದ್ದರೆ ಮತ್ತೆ ಇದು ಕೆಡೋ ಚಾನ್ಸಸ್ ಇರುತ್ತೆ. ನೀವು ಹೊರಗಡೆನೇ ಇಟ್ಕೊಂಡು ಇದನ್ನು ಬಳಸ್ಬೋದು, ಅಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದೀವಿ. ಯಾಕಂದ್ರೆ ನೀರೇ ಮುಟ್ಸಿಲ್ಲ ಎಲ್ಲೂ. ಹಾಗಾಗಿ ನೀವು ಇದನ್ನೇನೇ ಮಾಡಬೇಕು ಅಂತಂದ್ರೂ ಓಪನ್ ಆಗಿ ಇಟ್ಕೊಂಡು ಮಾಡೋದೇ ಒಳ್ಳೆಯದು. ಕುದಿಯುವಾಗ ಎಲ್ಲ ಕಡೆ ಸಿಡಿಯುತ್ತೆ ಅಂತ ಹೇಳಿ ಮುಚ್ಚಿಬಿಡ್ಬೇಡಿ. ಚೆನ್ನಾಗಿ ಕುದೀತಾ ಇದೆ ಇದೀಗ. ಈ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರುಣಾತ್ರ ತರಿಸಿದ ಖಾರದ ಪುಡಿ ಇದು. ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಇದೆಲ್ಲ, ಅಲ್ಲಿಂದ ತರಿಸಿದ ಖಾರದ ಪುಡಿ, ಸಾಂಬಾರ್ ಪುಡಿ, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇಡ್ಲಿ ಸಾಂಬಾರ್ ಪೌಡ್ರು, ಪುಳಿಯೋಗರೆ ಪೌಡ್ರು ಎಲ್ಲ ಅರುಣಾತ್ರ ತೊಗೊಂಡಿರೋದು. ಆಲ್ಮೋಸ್ಟ್ ಮುಗೀತಿದ್ದು ನೋಡಿ, ಥಿಕ್ನೆಸ್ ನೋಡಿ. ನೀರು ಇರಬಾರ್ದು. ಪ್ಲೇಟಲ್ಲಿ ಹಾಕಿದ್ರೆ ನೀರು ಒಂದು ಕಡೆ, ಟೊಮೆಟೊ ಕೆಚಪ್ ಒಂದು ಕಡೆ ಬರಬಾರ್ದು.
ಇನ್ನ ಸಂಜೆ ಆದ್ರೆ ಅಗ್ನಿಹೋತ್ರ. ಈಗಂತೂ 6:50ಕ್ಕೆ ಸೂರ್ಯ ಮುಳುಗೋದು. 6:51, 52 ಅಷ್ಟ್ರಲ್ಲಿ ಫುಲ್ಲು ಏನಾಗಿರುತ್ತೆ, ನನಗೆ ಆಲ್ರೆಡಿ ಒಂಥರ BP ರೇಸ್ ಆಗ್ಬಿಟ್ಟಿರುತ್ತೆ. ಟೈಮ್ ಆಯ್ತು ಅನ್ಸ್ತಾ ಇರುತ್ತೆ. ಒಂದು 5:45, 6 ಗಂಟೆಗೆ ಬೇಡ, 6:15 ಒಳಗಡೆ ಆದ್ರೆ ಅದೊಂಥರ ಚೆನ್ನಾಗಪ್ಪ. 6:50ಕ್ಕೆ ಸೂರ್ಯ ಮುಳುಗೋದು. ಅಗ್ನಿಹೋತ್ರ ಮಾಡ್ತಾ ಇದೀನಿ. ಅಗ್ನಿಹೋತ್ರ ಯಾರಿಗ್ ಗೊತ್ತಿಲ್ಲ? ಇದರಿಂದ ಇರೋ ಬೆನಿಫಿಟ್ಸ್ ನ ಕೇಳಿದ್ರೆ ಯಾರ್ ಬೇಕಾದ್ರೂ ಅಗ್ನಿಹೋತ್ರ ಮಾಡ್ತಾರೆ. ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಎಲ್ಲದು ಆಲ್ ಇನ್ ಒನ್ ಬೆನಿಫಿಟ್ಸ್ ನಮ್ಗೆ ಅಗ್ನಿಹೋತ್ರದಿಂದ ಸಿಗುತ್ತೆ. ಇದನ್ನ ಮಾಡೋದು ಬರೀ 5 ನಿಮಿಷ. ಯಾರಿಗೆಲ್ಲ ಇನ್ನೂ ಗೊತ್ತಿಲ್ಲ, ನನ್ನ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ, ಹೋಗಿ ಚೆಕ್ ಮಾಡಿ. ಆಗ್ನೇಯೇ ಸ್ವಾಹಾ ಆಗ್ನೇಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹಾ ಪ್ರಜಾಪತಯೇ ಇದಂ ನಮಃ. ಹಲೋ, ಗುಡ್ ಈವ್ನಿಂಗ್. ಏನು ಗೊತ್ತಾ, ನನಗೆ ನಿಜವಾಗ್ಲೂ ವ್ಲಾಗ್ ಮಾಡೋ ಮೂಡಲಿರಲಿಲ್ಲ. ಸಿಕ್ಕಾಬಿಟ್ಟೆ ಹಸುವಾಗಿತ್ತು. ಏನು ತಿನ್ನಲಿ ಅಂದಾಗ ಮ್ಯೂಸ್ಲಿ ಖಾಲಿ ಆಗಿದ್ದು ನೆನಪಾಯಿತು. ಇದಿಷ್ಟು ಮೊನ್ನೆ ಈವೆಂಟಲ್ಲಿ ತಂದಿದ್ದು ಹಿಂದಕ್ಕೆ ಇಟ್ಬಿಟ್ಟಿದ್ದೀನಿ ಪ್ಯಾಕೆಟು. ಮ್ಯೂಸ್ಲಿ ನಮ್ಮೆಲ್ಲರ ಫೇವ್ರೆಟ್ ಮ್ಯೂಸ್ಲಿ. ನಾನು ಹೆಚ್ಚು ಪೂರ್ಣಿಮಾ ಅವ್ರದ್ದು ತಗೊಳ್ಳೋದು ಬಾದಾಮ್ ಪೌಡ್ರು, ಮ್ಯೂಸ್ಲಿ ಮತ್ತು ಪ್ರೋಟೀನ್ ಪೌಡ್ರು. ಯಾಕಂದರೆ ನಮ್ಮ ಮನೆಯವ್ರು ಸ್ಪೆಷಲಿ ವೆರಿ ಚೂಸಿ. ಅದು ಇದು ಅಂಥದ್ದು ಏನೇನು ಕುಡಿಯೋಲ್ಲ ನೋಡಿ. ABC ಜ್ಯೂಸು, ಮಿಲಿಟ್ ಮಾಲ್ಟು, ಬಾದಾಮ್ ಪೌಡ್ರ್ ಓಪನ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಇದರಲ್ಲಿ ಗೊತ್ತಿಲ್ಲ. ಇದು ನಮ್ಮ ಮೇಡಮ್ ಇದಲ್ಲ, ಶ್ರೀಲಕ್ಷ್ಮಿ ಮೇಡಮು ಅವ್ರದ್ದು ಮೀವೈಸ್ದು ಮಲ್ಟಿವಿಟಮಿನ್ ಮತ್ತು ಪ್ರೋಬಯೋಟಿಕ್ಸ್ ಎರಡೂ ಇದು. ಇದನ್ನು ಬೆಚ್ಚಗಿನ ನೀರಲ್ಲಿ ಕುಡಿಬೇಕಂತೆ. ಹಾಗೆ ಇದು ಮಲ್ಟಿಗ್ರೇನ್ ಆಟ, ಇದು ನಾವು ಚಪಾತಿ ಮಾಡಲಿಕ್ಕೆ. ಹಾಗೆ ಮಿಲೆಟ್ ಮಿಕ್ಸು, ಇದು ಕೂಡ ಇದು ರಾಗಿ ಮಾಲ್ಟು, ಚಿಕ್ಕ ಮಕ್ಕಳದ್ದು ರಾಗಿ ಮಾಲ್ಟ್. ನಾವು ಕುಡಿಯೋದು ಇದನ್ನೇ. ಬನ್ನಿ, ಫಸ್ಟು ಹಶ್ವಾಗಿದೆ, ಆಮೇಲೆ ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಮೊದಲು ನಾನು ಇವಾಗ ಒಂದು ಹಾಲಾದರೂ ಏನಾದರೂ ಕುಡಿಬೇಕು, ಬಾದಾಮ್ ಮಿಲ್ಕು, ಆಮೇಲೆ ಮ್ಯೂಸ್ಲಿ. ಬನ್ನಿ ನೋಡಿ, ಇದು ಪೂರ್ಣಿಮಾ ಅವರ ಪ್ರೋಟೀನ್ ಪೌಡ್ರು. ನಾನು ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನನಗೂ ನಮ್ಮ ಮನೆಯವ್ರಿಗೂ ಒಂದೊಂದು ಸ್ಪೂನ್ ಹಾಕಿ, ಈಗ ತುಂಬ ಹಸುವಾಗಿರೋದ್ರಿಂದ ಫಸ್ಟ್ ಅದನ್ನು ಕುಡಿದ್ಬಿಡ್ತೀನಿ. ಮ್ಯೂಸ್ಲಿ ತಿಂದರೆ ಈಗ ಹಸು ಹೋಗಲ್ಲ, ಏನಾದರೂ ಒಂದು ಲಿಕ್ವಿಡ್ ಬೇಕು, ಅದಕ್ಕೋಸ್ಕರ ಬನ್ನಿ ಇದನ್ನು ಮಾಡಿದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ.